ಇದು ಟಿವಿ5 ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನ ಉದ್ಯಮಿಗೆ 1 ಕೋಟಿ ಹಫ್ತಾಗೆ ಬೆದರಿಕೆಯನ್ನ ಹಾಕಿದಂತ ಸ್ಟೋರಿ ಇದು. ಮೋಸ್ಟ್ ವಾಂಟೆಡ್ ಶಾರ್ಪ್ ಶೂಟರ್ ಹೆಸರಿನಲ್ಲಿ ಬೆದರಿಕೆ ಬರುತ್ತೆ. ಲಾರೆನ್ಸ್ ಬಿಷ್ಣೋಯ್ ಈ ಹೆಸರು ಬಹುತೇಕರು ಕೇಳಿದ್ದಾರೆ. ಈ ಹೆಸರಿನಲ್ಲಿಯೇ ಉದ್ಯಮಿಗೆ ಬೆದರಿಕೆ ಬರೋದು. ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಈಗಾಗಲೇ ಅನೇಕ ಪ್ರಕರಣದಲ್ಲಿ ಹೆಸರು ಮುಂಚೂಣಿಯಲ್ಲಿದೆ. ಇದೇ ಗ್ಯಾಂಗಿನಿಂದ ನಾವು ಕಾಲ್ ಮಾಡ್ತಿರೋದು ಅಂತ ಹೇಳಲಾಗಿದೆ. 700 ಜನ ಶಾರ್ಪ್ ಶೂಟರ್ಗಳನ್ನ ಹೊಂದಿರುವಂತ ಗ್ಯಾಂಗ್ ಇದು, ನಟೋರಿಯಸ್ ಗ್ಯಾಂಗ್. ಈ ಬಗ್ಗೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಉದ್ಯಮಿಯನ್ನ ಗುರಿಯಾಗಿಸಿಕೊಂಡು ವಾಟ್ಸಪ್ ಮೆಸೇಜ್ ಬಂದಿರೋದು. 1 ಕೋಟಿ ಹಣವನ್ನ ಬೇಡಿಕೆ ಇಡಲಾಗಿದೆ. ಯಾತಕ್ಕಾಗಿ ಇವರನ್ನೇ ಟಾರ್ಗೆಟ್ ಮಾಡಿದ್ದಾರೆ, ಏನು ಎತ್ತ ಮಾಹಿತಿ ಸಿಗಬೇಕಾಗತ್ತೆ. ಪೊಲೀಸರು ಈ ಎಲ್ಲ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸುವಾಗ ಸಾಕಷ್ಟು ಸತ್ಯಾನುಸತ್ಯತೆ ಹೊರಗಡೆ ಬಂದಿದೆ. ಸ್ಫೋಟಕ ವಿಚಾರಗಳು ಗೊತ್ತಾಗಿದೆ. ಬೆಂಗಳೂರಿಗೂ ಈ ನಟೋರಿಯಸ್ ಗ್ಯಾಂಗ್ ಇದೆಯಲ್ಲ, ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್, ಇದಕ್ಕೂ ಏನ್ ಸಂಬಂಧ ಅನ್ನೋದು ಪ್ರಶ್ನೆ. ನಾವು ಮುಂಬೈನಲ್ಲಿ ಈ ಹೆಸರನ್ನ ಕೇಳಿದ್ವಿ, ಲಾರೆನ್ಸ್ ಬಿಷ್ಣೋಯ್ ಈ ಹೆಸರನ್ನ. ಆದ್ರೆ ಯಾಕೆ ಇಲ್ಲಿ ಬೆಂಗಳೂರಿನಲ್ಲಿ ಈ ಹೆಸರು ಓಡಾಡ್ತಾ ಇದೆ? ಬೆಂಗಳೂರಿನಲ್ಲಿ ಈ ಗ್ಯಾಂಗ್ ಆಕ್ಟಿವ್ ಆಗಿರೋದು ನಿಜನಾ? ಒಂದ್ ವೇಳೆ ಬೆಂಗಳೂರಿನಲ್ಲಿ ಲಾರೆನ್ಸ್ ಬಿಷ್ಣೋಯ್ ಟೀಮ್ ಇದ್ದಿದ್ದೇ ಆಗಿದ್ದಲ್ಲಿ ಪೊಲೀಸ್ ಇಲಾಖೆಗೆ ಸಹಜವಾಗಿ ಇದು ತಲೆನೋವನ್ನ ತರಿಸುವಂತೆ ಸುದ್ದಿ ಮತ್ತು ವಿಚಾರವೂ ಕೂಡ ಆಗಿರುತ್ತೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ತನಿಖೆಯನ್ನ ಶುರು ಮಾಡಲಾಗಿದೆ. 1 ಕೋಟಿಗೆ ಬೇಡಿಕೆ ಇಟ್ಟ ಬಗ್ಗೆ ವಿಶಾಲ್ ಎಂಬುವರಿಂದ ದೂರನ್ನ ನೀಡಲಾಗಿದೆ. ವಿಶಾಲ್ ತಂದೆ ರಿಕಬ್ ಚಂದ್ ಸಿಂಘ್ವಿ ಎಂಬುವರಿಗೇನೆ ಬೆದರಿಕೆ ಬಂದಿರೋದು. ವಾಟ್ಸಪ್ ಕರೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರೆ ಆರೋಪಿಗಳು. 92202 ಈ ನಂಬರ್ನಿಂದ ಶುರು ಆಗುತ್ತೆ ವಾಟ್ಸಪ್ ನಂಬರ್. ಅದರಿಂದ ಕರೆ ಬಂದಿದೆ. ಜುಲೈ 8ರ ರಾತ್ರಿ 8:55 ಕರೆ ಮಾಡಿದಾರಂತೆ. ಆ ನಂತರ ಮತ್ತೆ 8:56 1 ನಿಮಿಷ ಬಿಟ್ಟು ಮತ್ತೆ ಕರೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೂರುದಾರ ವಿಶಾಲ್ ಕುಮಾರ್ ಅವ್ರ ತಂದೆಗೆ ಕಾಲ್ ಬಂತಲ್ಲ, ಅದನ್ನ ಅವರೇ ಪಿಕ್ ಮಾಡಿದ್ದಾರೆ. ಯಾರು ಮಾಡ್ತಾ ಇದ್ದಾರೆ ನೋಡೋಣ ಅಂತ. ಆ ಸಂದರ್ಭದಲ್ಲಿ ಆ ಕಡೆಯಿಂದ ಏನ್ ಮಾತಾಡಿದ್ದಾರೆ ಅಂದ್ರೆ, ನಮಗ್ ಹಣ ಬೇಕು, ಹಣ ಕೊಡದೇ ಇದ್ರೆ ಕಿಡ್ನಾಪ್ ಮಾಡ್ಬೇಕಾಗತ್ತೆ ಅಂತ ಬೆದರಿಕೆಯನ್ನ ಹಾಕಿದಾರಂತೆ. ಈ ಬಗ್ಗೆ ವಿಶಾಲ್ ಕುಮಾರ್ನಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ನೀವ್ಯಾರು ಅಂತ ಕೇಳಿದಾಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಇಂತ ಅಂತನೂ ಕೂಡ ಹೇಳಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ನ ಬೆದರಿಕೆ ಕೇಸ್ಗೆ ತನಿಖೆಯನ್ನ ಮಾಡಿದ್ಮೇಲೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿರೋದು. ಪೊಲೀಸರಿಗೆ ಮೇನ್ ಲೀಡ್ ಸಿಕ್ಬಿಟ್ಟಿದೆ. ಶೇಷಾದ್ರಿಪುರಂ ಪೊಲೀಸರಿಂದ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಮೊಹಮ್ಮದ್ ರಫೀಕ್, ಶಿಶುಪಾಲ್ ಸಿಂಗ್, ವಂಶ್ ಸಚ್ದೇವ್, ಅಮಿತ್ ಚೌಧರಿ ಬಂಧಿತ ಆರೋಪಿಗಳು. ಇವರೆಲ್ಲ ತಿಹಾರ್ ಜೈಲಿನಲ್ಲಿದ್ದಾಗ ಆರೋಪಿಗಳಾಗಿದ್ರಂತೆ. ಒಬ್ರಿಗೊಬ್ರು ಪರಿಚಯ ಆಗಿದ್ದಾರೆ, ಜೈಲಲ್ಲೇನೆ ಎಲ್ಲರೂ ಫ್ರೆಂಡ್ಸ್ ಆಗಿರೋದು. ಈ ಆರೋಪಿ ಮೊಹಮ್ಮದ್ ರಫೀಕ್ ಬೆಂಗಳೂರಿನ ಮಾವಳ್ಳಿ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇದೆ. ಮೊಹಮ್ಮದ್ ರಫೀಕ್ ವಿರುದ್ಧ ದೆಹಲಿಯಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿತ್ತು. ಆಗ ದೆಹಲಿಯ ತಿಹಾರ್ ಜೈಲಿನಲ್ಲಿ ಈ ಎಲ್ಲ ಆರೋಪಿಗಳು ಒಬ್ರಿಗೊಬ್ರು ಪರಿಚಯ ಆಗಿ ನೆಕ್ಸ್ಟ್ ಕ್ರೈಮ್ ಮಾಡೋದಕ್ಕೆ ಅಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ಗೂ ಈಗ ಅರೆಸ್ಟ್ ಆಗಿದಾರಲ್ಲ, ಇವ್ರುಗಳಿಗೂ ಸಂಬಂಧ ಇಲ್ಲ ಅನ್ನೋದು ಪೊಲೀಸರ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ. ಇವರು ಆ ಹೆಸರನ್ನ ಹೇಳ್ಕೊಂಡು, ಆ ಗ್ಯಾಂಗ್ ನ ಹೆಸರು ಹೇಳ್ಕೊಂಡು ಸುಲಿಗೆ ಮಾಡುವುದಕ್ಕೆ ಅಂತ ಯತ್ನಿಸಿರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಬಿಷ್ಣೋಯ್ ಗ್ಯಾಂಗ್ ಹೆಸರು ಕೇಳ್ತಾ ಇದ್ದ ಹಾಗ್ಲೇನೆ ಅನೇಕರು ನಡಗೋಕ್ ಶುರು ಆಗ್ತಾರೆ. ಬಾಲಿವುಡ್ ನ ನಟರು, ರಾಜಕೀಯ ವ್ಯಕ್ತಿಗಳು, ಇವರೆಲ್ಲರಿಗೂ ಬಿಷ್ಣೋಯ್ ನಿದ್ದೆ ಕೆಡಿಸಿರೋದಿದೆ. ಈ ಗ್ಯಾಂಗ್ ಬೆಂಗಳೂರಲ್ಲಿ ಹೆಂಗಪ್ಪ ಈ ಗ್ಯಾಂಗ್ ಆಕ್ಟಿವ್ ಆಯ್ತು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಬಹುದಿನಗಳಿಂದ ಈ ಬಿಷ್ಣೋಯ್ ಗ್ಯಾಂಗ್ ಬೆಂಗಳೂರಿನಲ್ಲಿ ಇದೆ ಅನ್ನುವಂತ ಸುದ್ದಿಗಳು ಓಡಾಡ್ತಾ ಇತ್ತು. ಆ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಒಂದಷ್ಟು ಹೋಟೆಲ್ಗಳ ಮೇಲೆ ಗಮನ ಇಟ್ಟಿದ್ದಾರೆ, ರೂಮ್ಸ್ ಗಳ ಬಗ್ಗೆ ಗಮನ ಇಟ್ಟಿದ್ದಾರೆ. ಯಾರು ಬುಕ್ ಮಾಡ್ತಿದ್ದಾರೆ, ಯಾರ ಹೆಸರಲ್ಲಿ ಬುಕ್ ಆಗ್ತಾ ಇದೆ, ಏನ್ ಆಕ್ಟಿವಿಟೀಸ್ ನಡೀತಾ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಗಮನ ಇಟ್ಟಿದ್ದಾರೆ. ಸದ್ಯ ಈ ಆರೋಪಿಗಳನ್ನ ಬಂಧಿಸಿದ್ರಲ್ಲ, ಅವ್ರುಗಳು ಯಾರು ಈ ಗುಂಪಿಗೆ ಸೇರಿದವರಲ್ಲ. ಲಾರೆನ್ಸ್ ಬಿಷ್ಣೋಯ್ ಹೆಸರಿನಲ್ಲಿ ಉದ್ಯಮಿಗೆ ಬೆದರಿಕೆ ಹಿನ್ನೆಲೆಯಲ್ಲಿ ಇಡೀ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ಆಗ್ಬಿಟ್ಟಿದೆ.
ನಗರದಲ್ಲಿರುವ ಎಲ್ಲ ಹೋಟೆಲ್ ಲಾಡ್ಜು ಇಲ್ಲೆಲ್ಲ ತಲಾಶನ ಮಾಡ್ತಾ ಇರೋದು. ಇಡೀ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಈ ಗ್ಯಾಂಗ್ ಹೆಸರೇ ಹಂಗಿದೆ. ಬೆಂಗಳೂರಿನಲ್ಲಿ ಹೇಗಪ್ಪ ಆಕ್ಟಿವ್ ಆಯ್ತು, ಯಾಕಪ್ಪ ಆಕ್ಟಿವ್ ಆಯ್ತು, ಯಾರಪ್ಪ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಪೊಲೀಸರಿಗೆ ತಲೆಯಲ್ಲಿ ಹುಳ ಬಿಟ್ಟಂಗಾಗಿದೆ. ಸೊ ಆ ಕಾರಣಕ್ಕಾಗಿಯೇ ಎಲ್ಲ ಕಡೆಯಲ್ಲೂ ಕೂಡ ತಲಾಶ್ ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಎಲ್ಲ ಎಸಿಪಿಗಳಿಗೂ ಕಮಿಷನರ್ ಸೂಚನೆ ನೀಡಿದ್ದಾರೆ. ಎಲ್ಲ ಹೋಟೆಲ್ ಲಾಡ್ಜು ಬಾಡಿಗೆ ರೂಮ್ಗಳನ್ನ ಪರಿಶೀಲನೆ ಮಾಡಿ ಅಂತ. ಉತ್ತರ ಭಾರತದಿಂದ ಬೆಂಗಳೂರಿಗೆ ಯಾರ್ಯಾರು ಬಂದಿದ್ದಾರೆ, ಕಳೆದ 1 ತಿಂಗಳಿಂದ ಯಾರು ಹೊಸದಾಗಿ ರೂಮ್ ಮಾಡ್ಕೊಂಡಿದ್ದಾರೆ, ಸ್ವತಃ ಎಸಿಪಿಗಳು ಕೆಲ ಹೋಟೆಲ್ಗಳಿಗೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಷ್ಣೋಯ್ ಗ್ಯಾಂಗ್ ನೆರಳು ಇರಬಾರದು ಅಂತ ಅಲರ್ಟ್ ಆಗಿರೋದು. ನಮ್ಮ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಇವಾಗ ಏನು ಅರೆಸ್ಟ್ ಆಗಿದ್ದಾರೋ ಅವ್ರಿಗೂ ಮತ್ತು ಈ ಗ್ಯಾಂಗಿಗೂ ಸಂಬಂಧ ಇಲ್ಲ ಅಂತ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದ್ರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ನಮ್ಮ ಪೊಲೀಸ್ ಇಲಾಖೆ ತಯಾರಿಲ್ಲ. ಅದಕ್ಕೆ ಅಂತಾನೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಈ 1 ತಿಂಗಳಿಂದ ಉತ್ತರ ಭಾರತದ ಕಡೆಯಿಂದ ಯಾರ್ಯಾರು ಇಲ್ಲಿಗೆ ಬಂದಿದ್ದಾರೆ, ಎಲ್ಲೆಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ, ಯಾವ ಉದ್ದೇಶದಿಂದ ಬಂದಿದ್ದಾರೆ, ಅವರ ಚಲನವಲನ ಏನಿದೆ, ಪ್ರತಿಯೊಂದನ್ನ ನೀವು ಗಮನಿಸಲೇಬೇಕು ಅಂತ ಖುದ್ದಾಗಿ ಎಸ್ಪಿಗಳಿಗೆ ಸೂಚನೆ ಕೊಟ್ಟಿರೋದ್ರಿಂದ ಎಸ್ಪಿಗಳೇ ಕೆಲವು ಹೋಟೆಲ್ಗಳಿಗೆ ಹೋಗಿ ಪರಿಶೀಲನೆ ಮಾಡಿದ್ದು ಕೂಡ ಇದೆ. ಯಾಕಂದ್ರೆ ಈ ಬಿಷ್ಣೋಯ್ ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗ್ ತುಂಬಾನೇ ನಟೂರಿಯಸ್ ಗ್ಯಾಂಗ್. ಈ ಗ್ಯಾಂಗ್ ಒಬ್ರನ್ನ ಟಾರ್ಗೆಟ್ ಮಾಡ್ತು ಅಂತ ಅಂದ್ರೆ ಕುತ್ಕೊಳ್ಳೋಕ್ಕೂ ಬಿಡಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡಲ್ಲ, ನಿದ್ದೆ ಮಾಡೋದಕ್ಕೂ ಬಿಡಲ್ಲ, ಆ ರೇಂಜ್ ನಲ್ಲಿ ಟಾರ್ಚರ್ ಮಾಡ್ತಾರೆ. ದೇಶದಾದ್ಯಂತ ಸದ್ದು ಮಾಡಿರುವಂತ ಬಿಷ್ಣೋಯ್ ಟಾರ್ಗೆಟ್ ಕೇಸ್ಗಳು, ಇತ್ತೀಚೆಗೆ ಬೆಂಗಳೂರಿಗೆ ಲಗ್ಗೆ ಇಟ್ಟಿದ್ದ ಬಿಷ್ಣೋಯ್ ಗ್ಯಾಂಗ್ನ ಸದಸ್ಯರು ಹೆಣ್ಣೂರು ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನೋ ಪ್ರಶ್ನೆ ಇದೆ. ಬಿಷ್ಣೋಯ್ ಗ್ಯಾಂಗ್ ಬೆಂಗಳೂರು ಟಾರ್ಗೆಟ್ ಮಾಡಿರುವಂತ ಶಂಕೆ ಇದೆ. ಯಾವುದೇ ಅವಕಾಶ ನೀಡದಂತೆ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಗುಪ್ತಚರ ಸಿಸಿಬಿ ಅಧಿಕಾರಿಗಳಿಂದಲೂ ಕೂಡ ನಗರದಲ್ಲಿ ಹೈ ಅಲರ್ಟ್ ಆಗಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಬಿಷ್ಣೋಯ್ ಗ್ಯಾಂಗ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಯಾವ ರೀತಿಯಾಗಿ ನಟೂರಿಯಸ್ ಆಗಿದೆ ಈ ಗ್ಯಾಂಗ್ ಅಂತ. ಸೊ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗ್ತಾ ಇದೆ, ಎಷ್ಟು ದಿನಗಳಿಂದ ಈ ಗ್ಯಾಂಗ್ ಬಗ್ಗೆ ಮಾಹಿತಿಗಳು ಇತ್ತು ಅಂತ? ನೀತಿ ಏನು ಈಗಾಗಲೇ 4 ಜನ ಬಿಷ್ಣೋಯ್ ಗ್ಯಾಂಗ್ ಹೆಸರಿನಲ್ಲಿ ಹೇಳ್ಕೊಂಡು ಏನು ಸುಲಿಗೆನ ಮಾಡ್ಲಿಕ್ಕೆ ಪ್ರಯತ್ನವನ್ನು ಪಟ್ರು. ಅದಕ್ಕೂ ಮೊದಲು ಇನ್ನಿಬ್ಬರು ಏನು ಬೆಂಗಳೂರಿನಲ್ಲಿ ಬಿಷ್ಣೋಯ್ ಗ್ಯಾಂಗ್ನ ಸದಸ್ಯರಿದ್ರು. ಅವರು ಬಂದು ಇಲ್ಲಿ ನಕಲಿ ಪಾಸ್ಪೋರ್ಟ್ಗಳನ್ನ ಮಾಡಿಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಇದರ ಬೆನ್ನಲ್ಲೇ ಬೆಂಗಳೂರು ನಗರ ಪೊಲೀಸರು ಮತ್ತು ಸಿಸಿಬಿ ಪೊಲೀಸರು ಈಗಾಗಲೇ ಹೈ ಅಲರ್ಟ್ ಆಗಿರುವಂತದ್ದು. ಅಂದ್ರೆ ಬಿಷ್ಣೋಯ್ ಗ್ಯಾಂಗ್ ಏನು ಪ್ರಪಂಚದಾದ್ಯಂತ ತನ್ನದೇ ಆದ ಶಾರ್ಪ್ ಶೂಟರ್ಗಳನ್ನ ಹೊಂದಿರುವಂತ ಇದು ನಟೋರಿಯಸ್ ಗ್ಯಾಂಗ್. ಹೀಗಾಗಿ ಈ ಗ್ಯಾಂಗ್ ನ ಸದಸ್ಯರು ಬೆಂಗಳೂರಿನಲ್ಲಿ ಇದುವರೆಗೂ ಇಷ್ಟು ದಿನಗಳ ಕಾಲ ಅವರ ಹೆಸರುಗಳು ಅಷ್ಟು ಕೇಳಿಸ್ಕೊಂಡಿರಲಿಲ್ಲ. ಇತ್ತೀಚೆಗೆ ಮೇಲಿನ ಮೇಲೆ ಬಿಷ್ಣೋಯ್ ಗ್ಯಾಂಗ್ ನ ಹೆಸರುಗಳು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ನಗರ ಪೊಲೀಸರು ಕೂಡ ಅಲರ್ಟ್ ಆಗಿರುವಂತದ್ದು. ಸೊ ಹೀಗಾಗಿ ಬೆಂಗಳೂರಿನ ನಗರದ ಎಲ್ಲೆಲ್ಲಿ ಅನುಮಾನಿತ ಲಾಡ್ಜ್ಗಳಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಇವರು ಎಲ್ಲಿ ಅಡಗಿಕೊಳ್ಳಿರ್ಬೋದು, ಇಲ್ಲ ಇವರು ಚಲನ ಈ ತರ ಆಕ್ಟಿವಿಟೀಸ್ ಶಾರ್ಪ್ ಶೂಟರ್ಸ್ ಗಳು ಬಂದು ಉಳಿಯುವಂತ ಜಾಗಗಳಿರ್ಬೋದು, ಇಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ನಗರದಾದ್ಯಂತ ಈಗಾಗಲೇ ತಲಾಶನ ನಡೆಸಿರುವಂತದ್ದು. ಎಲ್ಲಾದ್ರೂ ಬಂದು ಉಳ್ಕೊಂಡೋಗಿರ್ಬೋದಾ, ಬಂದು ಹೋಗಿರ್ಬೋದಾ ಅಂತೇಳಿ ತಮ್ಮ ಬಾತ್ಮೀದಾರರ ಮುಖಾಂತರ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಸೊ ಯಾವಾಗ ಶೇಷಾದ್ರಿಪುರಂನಲ್ಲಿ ಒಂದು ಪ್ರಕರಣ ದಾಖಲಾದ ಬೆನ್ನಲ್ಲೇ ನಗರ ಪೊಲೀಸ್ ಆಯುಕ್ತರಾಗಿರುವಂತ ಸಿಮೆಂಟ್ ಕುಮಾರ್ ಸಿಂಗ್ ಇನ್ನು ಸಿಸಿಬಿ ಪೊಲೀಸ್ಗೆ ಮತ್ತು ATS ತಂಡ ಏನಿದೆ ಇಬ್ಬರನ್ನು ಕೂಡ ಕರೆದಿರುವಂತದ್ದು. ಇಬ್ಬರು ಕೂಡ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಈ ರೀತಿಯಾದ ಒಂದು ಸುದ್ದಿಗಳು ಹರಿದಾಡಬೇಕಾದ್ರೆ ನೀವು ಏನ್ ಕೆಲಸವನ್ನ ಮಾಡ್ತಾ ಇದ್ದೀರಿ, ಏನ್ ಮಾಹಿತಿ ಇದೆ ಬಿಷ್ಣೋಯ್ ಗ್ಯಾಂಗ್ ಬಗ್ಗೆ ನಿಮ್ಗೆ ಎಲ್ಲಾ ಮಾಹಿತಿಯನ್ನು ಕೂಡ ಕೇಳಿರುವಂತದ್ದು. ಇದರ ಬೆನ್ನಲ್ಲೇ ಏನು ಅಧಿಕಾರಿಗಳು ಇದೀಗ ತಲಾಶೆಯನ್ನ ನಡೆಸ್ತಾ ಇರುವಂತದ್ದು ಮತ್ತು ಅಲರ್ಟ್ ಆಗಿರುವಂತದ್ದು. ಅದಷ್ಟೇ ಅಲ್ಲದೆ ಇದೀಗ 4 ಜನರನ್ನು ಶೇಷಾದ್ರಿಪುರಂನಲ್ಲಿ ಬಂಧನ ಮಾಡಲಾಗಿದೆ. ನಿಜಕ್ಕೂ ಇದು ಅವರೇನಾ ಇಲ್ಲ ಆ ಗ್ಯಾಂಗ್ ನ ಹೆಸರನ್ನ ಹೇಳ್ಕೊಂಡು ಈ ರೀತಿಯಾಗಿ ಸುಲಿಗೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಬಿಷ್ಣೋಯ್ ಗ್ಯಾಂಗ್ ಹೆಸರನ್ನ ಹೇಳಿದ್ರೆ ಎಂತವ್ರಿಗೂ ಕೂಡ ನಡ್ಕೊ ಉಂಟಾಗುತ್ತೆ. ಸೊ ಈ ಕಾರಣಕ್ಕಾಗಿ ಆತನ ಹೆಸರನ್ನ ಬಳಸ್ಕೊಂಡು ಇಲ್ಲಿ ಉದ್ಯಮಗಳ ಬಳಿ ಸುಲಿಗೆಯನ್ನ ಮಾಡ್ಲಿಕ್ಕೆ ಏನು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂತಹ ಪ್ರಕರಣಗಳು ಮತ್ತೆ ನಗರದಲ್ಲಿ ಮರುಕಳಿಸಬಾರದು ಅಂತೇಳಿ ನಗರ ಪೊಲೀಸ್ ಆಯುಕ್ತರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಇದರ ಬೆನ್ನ ಪೊಲೀಸರು ಕೂಡ ಅಲರ್ಟ್ ಆಗಿ ನಗರದೆಲ್ಲೆಡೆ ತಲಾಶ್ ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.